ಅಬಕಾರಿ ಇಲಾಖೆಯಲ್ಲಿ ರಾಜ್ಯ ಸರ್ಕಾರದ ಲಂಚಾವತಾರ ನಡೀತಾ ಇದೆ. ದೊಡ್ಡ ಮಟ್ಟದ ಲಂಚವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಲಂಚದ ಕೇಂದ್ರ ಆಗಿಬಿಟ್ಟಿದೆ ಈ ಒಂದು ಅಬಕಾರಿ ಇಲಾಖೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಬಕಾರಿ ಇಲಾಖೆಯಲ್ಲಿ. ಯಾರ ಗಮನಕ್ಕೂ ಬರ್ತಾ ಇಲ್ವಾ? ಸರ್ಕಾರ ನೋಡಿದ್ರು ಕೂಡ ಸುಮ್ಮನೆ ಇದೆಯಾ? ಅಬಕಾರಿ ಇಲಾಖೆ ಏನಿದೆ ಕಾಂಗ್ರೆಸ್ ಪಾಲಿನ ಒಂದು ಏನಾಗ್ಬಿಟ್ಟಿದೆ ಅಂದರೆ ದಂಧೆ ಆಗಿಬಿಟ್ಟಿದೆ. ಅಂದರೆ ಪರ್ಸಂಟೇಜ್ ದಂಧೆಯ ATM ಆಗ್ತಾ ಇದೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಅಬಕಾರಿ ಇಲಾಖೆ ಕಾಂಗ್ರೆಸ್ ಪಾಲಿನ ಒಂದು ಪರ್ಸಂಟೇಜ್ ATM ಆಗ್ಬಿಟ್ಟಿದೆ ದಂಧೆ. ಯಾಕಂದರೆ ಈ ಒಂದು ಮಾತು ಹೇಳ್ತಾ ಇರುವಂಥದ್ದು ವಿಪಕ್ಷ ನಾಯಕ ಆರೋಪ ಕೇಳ್ತಾ ಇದ್ದಾರೆ. ಅಧಿಕಾರಿಗಳ ವರ್ಗಾವಣೆಯಿಂದ ಹಿಡಿದು ಎಲ್ಲಿಯ ತನಕ ಇದೆ ಅಂತಂದರೆ ಮದ್ಯದ ಅಂಗಡಿಗಳ ಲೈಸೆನ್ಸನ್ನು ಏನು ಕೊಡಬೇಕಲ್ಲ, ಪರ್ಮಿಷನ್ ಮಂಜೂರು ಮಾಡೋಕ್ಕೆ, ಅಲ್ಲಿಯವರೆಗೆ ಇದೆ. ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಲಂಚದ ಮುದ್ರೆ ಏನಿದೆ ಅದು ಅನಿವಾರ್ಯ ಆಗಿಬಿಟ್ಟಿದೆ ಈ ಇಲಾಖೆಯಲ್ಲಿ. ಲಂಚ ನೀಡದೆ ಒಂದು ಕೆಲಸ ಕೂಡ ಆಗೋದಿಲ್ಲ, ಒಂದು ಕಡತವೂ ಕೂಡ ಮುಂದಕ್ಕೆ ಹೋಗೋದಿಲ್ಲ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಏನಿದೆ ಅದು ಹಿಡಿದಂತಹ ಕೈಗನ್ನಡಿ ಅದು ಆ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಆರ್ ಅಶೋಕ್. ಅಬಕಾರಿ ಇಲಾಖೆ ಏನಿದೆ ಅದರಲ್ಲಿ ತುಂಬ ದೊಡ್ಡ ಮಟ್ಟದ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. 2500 ಕೋಟಿ ರೂಪಾಯಿಯ ಒಂದು ಅಕ್ರಮ ನಡೆದಿದೆ ಎನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು ಈ ಹಿಂದೆ. ಅದರ ಬಗ್ಗೆನೇ ತುಂಬ ವಿಸ್ತಾರವಾಗಿ ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಆಗಿದೆ ಅಂತ ಏನು ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರ, ಆದ್ದರಿಂದ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಅವರು ಈ ಹಿಂದೆ ಹೇಳ್ಕೊಂಡಿದ್ರು, ನಾನೇನೂ ತಪ್ಪು ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ, ನನಗೆ ಇದಕ್ಕೆ ಸಂಬಂಧ ಇಲ್ಲ, ಹಾಗೆ ನನಗೂ ನನ್ನ ಮಗನಿಗೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಈಗ ಅಬಕಾರಿ ಇಲಾಖೆ ಒಂದು ATM ಆಗಿಬಿಟ್ಟಿದೆ. ಪರ್ಸಂಟೇಜ್ ಪಡೆಯುವಂಥ ಒಂದು ದಂಧೆ ನಡೀತಾ ಇದೆ ಅಲ್ಲಿ. ಅಬಕಾರಿ ಇಲಾಖೆ ಒಂದು ದೊಡ್ಡ ಮಟ್ಟದ ಲಂಚ ಅವತಾರವನ್ನು ನಾವು ನೋಡೋಕ್ಕೆ ಸಿಗ್ತಾ ಇದೆ ಈ ಒಂದು ಇಲಾಖೆಯಿಂದ ಅಂತ ಹೇಳಿ ಆರ್ ಅಶೋಕ್ ಟ್ವೀಟ್ ಮಾಡಿರುವಂಥದ್ದು. ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗ್ತಾ ಇದೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಒಂದು ರೀತಿಯಲ್ಲಿ ಕೈ ಜೋಡಿಸ್ತಾ ಇದೆ, ಕುಮ್ಮಕ್ಕು ಕೊಡ್ತಾ ಇದೆ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ, ಸಚಿವರಿಗೆ. ಅವರೇ ಹೇಳಿದಂತೆ ಕಾಣ್ತಾ ಇದೆ ಅಂತ ಹೇಳಿ ತುಂಬ ದೊಡ್ಡ ಮಟ್ಟದಲ್ಲಿ ವಿಸ್ತಾರವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು. ನೋಡಿ ಹೆಂಗಿದೆ ರಾಜ್ಯದ ಆಡಳಿತ, ಯಾವ ರೀತಿಯಾಗಿ ಪರ್ಸಂಟೇಜ್ ಲೆಕ್ಕದಲ್ಲಿ ಲಂಚವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ ಪಾಲಿನ ಪರ್ಸಂಟೇಜ್ ದಂಧೆಯ ATM ಇದು ಈ ಇಲಾಖೆ, ಯಾವಾಗಲೂ ದುಡ್ಡು ಕೊಡುವಂಥ ಇಲಾಖೆ. ಆರ್ ಅಶೋಕ್ ಕೆಂಡ ಆಗ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಅಧಿಕಾರಿಗಳ ವರ್ಗಾವಣೆ ಏನಿದೆ ಅಲ್ಲಿಂದ ಹಿಡಿದು ಎಲ್ಲಿಯವರೆಗೂ ಇದೆ, ಬಾರ್ ಲೈಸೆನ್ಸನ್ನು ಏನು ಕೊಡಬೇಕಲ್ಲ ಅಲ್ಲಿಯ ತನಕ ಕೂಡ ದೊಡ್ಡ ಮಟ್ಟದ ಲಂಚ ಅವತಾರ ನಡೀತಾ ಇದೆ. ಲಂಚವನ್ನು ಪಡೆಯುವಂತಹ ಕೆಲಸ ಆಗ್ತಾ ಇದೆ ಇಲಾಖೆಯಲ್ಲಿ. ಸರ್ಕಾರ ಕೂಡ ಮೌನವಾಗಿದೆ, ಯಾಕಂದರೆ ಅವ್ರಿಗೂ ಕೂಡ ದುಡ್ಡು ಬೇಕಲ್ಲ. ಅವರೇ ಹೇಳಿ ಮಾಡಿಸಿದಂತೆ ಕಾಣ್ತಾ ಇದೆ ಈ ಭ್ರಷ್ಟಾಚಾರವನ್ನು ಅನ್ನುವಂಥ ರೀತಿಯಲ್ಲಿ BJP ಕಿಡಿಕಾರ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಈ ಇಲಾಖೆ ಏನಿದೆ ಅದರಲ್ಲಿ ಲಂಚ ಕೊಡಲೇಬೇಕು. ಏನೇ ಕೆಲಸ ಆಗಬೇಕಂದ್ರೂ ಲಂಚದ ಮುದ್ರೆ ಇರಲೇಬೇಕಲ್ಲ, ಅದು ಅನಿವಾರ್ಯ ಕೂಡ, ಕೊಡಲೇಬೇಕು. ನಿಮ್ಮ ಕೆಲಸ ಆಗಬೇಕಂದ್ರೆ ನೀವು ದುಡ್ಡಿಟ್ಟರೆ ಮಾತ್ರ ಕೆಲಸ ಆಗುತ್ತೆ, ಇಲ್ಲಾಂದರೆ ನಿಮ್ಮ ಫೈಲ್ ಎಲ್ಲಿರೋದು ಅಲ್ಲೇ ಇರುತ್ತೆ, ಮೂವ್ ಆಗೋದೇ ಇಲ್ಲ. ದುಡ್ಡು ಕೊಟ್ಟರೆ ನಿಮ್ಮ ಕೆಲಸ ಆಗುತ್ತೆ, ದುಡ್ಡು ಕೊಟ್ಟಿಲ್ಲ ಅಂದರೆ ನೋ. ಈ ರೀತಿಯಾದ ವಾತಾವರಣ ಇದೆ ಅಬಕಾರಿ ಇಲಾಖೆಯಲ್ಲಿ. ಅಬಕಾರಿ ಇಲಾಖೆ ಏನಿದೆ ಅದು ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪ ಆಗ್ತಾ ಇದೆ. ಅದು ಭ್ರಷ್ಟಾಚಾರಕ್ಕೆ ಹಿಡಿದಂತಹ ಒಂದು ಕೈಗನ್ನಡಿ ಆಗ್ತಾ ಇದೆ ನೋಡಿ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು. BJPಯವರಿಗೆ ಒಂದಾದ ನಂತರ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡೋಕ್ಕೆ ವಿಷಯಗಳು ಸಿಗ್ತಾ ಇದೆ. ಈ ವಿಷಯಗಳು ಅಸ್ತ್ರವಾಗಿ ಬದಲಾಗ್ತಾ ಇದೆ. ರಾಜ್ಯ ಸರ್ಕಾರದ ಆಡಳಿತವನ್ನು ಟೀಕೆ ಮಾಡೋಕ್ಕೆ BJPಗರಿಗೆ ಒಂದಾದ ನಂತರ ಒಂದು ಈ ರೀತಿಯಾದ ಕೃತ್ಯಗಳು ಬಯಲಾಗ್ತವೆ. ಅದ್ರ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಏನು ಸಿದ್ದರಾಮಯ್ಯವರು ದಿಢೀರಾಗಿ ಅಧಿವೇಶನ ಕರೆದಿದ್ದಾರೆ, ಅದರಲ್ಲಿಯೂ ಕೂಡ ಈ ಎಲ್ಲದರ ಬಗ್ಗೆ ಮಾತನಾಡುವಂತಹ, ಪ್ರಶ್ನೆ ಕೇಳುವಂತಹ ಕೆಲಸವನ್ನು ಮಾಡುತ್ತೆ BJP. ಇದೇ ವಿಚಾರವಾಗಿ ಟ್ವೀಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಏನು ಮಾಡ್ತಾ ಇದ್ದೀರಿ ನೀವು, ನಿಮಗೆ ATM ಆಗಿಬಿಟ್ಟಿದೆಯಾ ಅಂತ ಕೇಂದ್ರದಲ್ಲಿ ಹೇಳ್ತಾರೆ ನೋಡಿ. ಹೈಕಮಾಂಡ್ ಏನಿದೆ ಕಾಂಗ್ರೆಸ್ ಹೈಕಮಾಂಡ್ ಅವರು ನಮ್ಮ ಕರ್ನಾಟಕವನ್ನು ATM ಅಂತ ತಿಳ್ಕೊಂಡ್ರೆ ಇಲ್ಲಿ ಕರ್ನಾಟಕದಲ್ಲಿ ಅಬಕಾರಿ ಇಲಾಖೆಯನ್ನು ATM ಅಂತ ತಿಳ್ಕೊಳ್ಳಾಗ್ತಾ ಇದೆ. ಈ ರೀತಿಯ ಪರಿಸ್ಥಿತಿ ಇದೇ ರಾಜ್ಯದಲ್ಲಿ ಅಂತ ಹೇಳಿ ಆರ್ ಅಶೋಕ್ ಟ್ವೀಟ್ ಮಾಡಿರುವಂಥದ್ದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.